ಪ್ರತಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗೆ ಒಂದು ಆಸೆ ಇರುತ್ತೆ, ನಾನು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿ. ನಿಮ್ಮದು ಕೂಡ ಆಸೆ ಇದೆಯಾ, ಗುರಿ ಇದೆಯಾ? ಸೊ ಹಾಗಾದರೆ ಈ ವಿಡಿಯೋನ ಕೊನೆವರೆಗೆ ನೋಡಿ, ಯಾಕಂದರೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಿಗುತ್ತೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಕೆಲವೊಂದು ಅಂದರೆ 2-3 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೀನಿ. ಅಂದರೆ ಇವತ್ತು ನಿಮ್ಮ ಜೊತೆ ಒಂದು ಲೈವ್ ಕನ್ಸಲ್ಟೇಷನ್ ಮಾಡೋಣ ಅಂತ ಹೇಳಿ. ಯಾವ ರೀತಿ ನೀವು ಏನಾದರೂ ಹೆಲ್ತ್ ಇಶ್ಯೂ ಆದಾಗ ಡಾಕ್ಟರ್ ಕಡೆ ಹೋಗ್ತಿರಲ್ಲ, ಸೊ ಡಾಕ್ಟರ್ ನಿಮಗೆ ಪ್ರಶ್ನೆ ಕೇಳ್ತಾರೆ, ಚೆಕ್ ಮಾಡಿ ಏನು ಸಮಸ್ಯೆ ಇದೆ ಅಂತ ನಿಮ್ಗೆ ಹೇಳ್ತಾರೆ, ಪ್ಲಸ್ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಸೊ ಅದೇ ರೀತಿ ಈ ವಿಡಿಯೋದ ಎಂಡ್ವರೆಗೆ ನಿಮಗೆ ಗೊತ್ತಾಗುತ್ತೆ ಇಂಗ್ಲೀಷ್ನಲ್ಲಿ ನೀವು ಎಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಪ್ಲಸ್ ನಿಮಗೆ ಇಂಗ್ಲೀಷ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೆ ನೋಡಿ. ಈಗ ನೇರವಾಗಿ ನಾನು ನನ್ನ ಮೊದಲ ಪ್ರಶ್ನೆಯನ್ನು ಕೇಳ್ತೀನಿ. ಆ್ಯಂಡ್ ಆ ಮೊದಲ ಪ್ರಶ್ನೆ ಕೇಳೋದಕ್ಕಿಂತ ಮುಂಚಿತವಾಗಿ 2 ಸ್ಮಾಲ್ ರಿಕ್ವೆಸ್ಟ್. ನಂಬರ್ 1, ಒಂದು ಪೆನ್ ಆ್ಯಂಡ್ ರಫ್ ಬುಕ್ ತೊಗೊಂಡು ಕೂತ್ಕೊಳ್ಳಿ. ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಅದರಲ್ಲಿ ಬರ್ಕೊಳ್ಳಿ. ವಿಡಿಯೋ ನೋಡಿದ ನಂತರ ಕಾಮೆಂಟ್ನಲ್ಲಿ ಕೂಡ ಟೈಪ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಎರಡನೇದಾಗಿ, ನಾನು ಕೇಳುವಂಥ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಅಂದಾಗ ಮಾತ್ರ ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ, ಅದಕ್ಕೆ ಸೊಲ್ಯೂಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈಗ ನೇರವಾಗಿ ನನ್ನ ಮೊದಲ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಸ್ಕ್ರೀನ್ನ ಮೇಲೆ ನಿಮಗೆ ಒಂದು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕಾಣಿಸ್ತಾ ಇದೆ. ಸೊ 5ರಿಂದ 10 ಸೆಕೆಂಡ್ನ ಟೈಮ್ ತಗೊಳ್ಳಿ, ಆ ಒಂದು ಪ್ರಶ್ನೆಯನ್ನು ಓದಿ. ಸೊ ಈಗ ನನಗೆ ತಿಳಿಸಿ, ಈ ಪ್ರಶ್ನೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತಾ? ಎಸ್, ನನಗೆ ಅರ್ಥ ಆಗಿದೆ ಅನ್ನುವಂತಹ ಉತ್ತರ ನಿಮ್ಮ ಬಾಯಿಂದ ಬರ್ತಾ ಇದೆ ಅಂದರೆ ನೀವು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರಾ, ಅದರ ಭರವಸೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಒಂದು ವೇಳೆ ನಿಮಗಿದು ಅರ್ಥ ಆಗಲಿಲ್ಲ ಈ ಪ್ರಶ್ನೆ ಅಂದರೆ, ನಾನು ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಕೊಟ್ಟರೂ ಕೂಡ ಏನೂ ಪ್ರಯೋಜನ ಇಲ್ಲ. ಯಾಕೆ ಅಂತ ನೀವು ಕೇಳ್ಬೋದು, ಹೌದಲ್ಲ? ಯಾಕೆ ಅಂದರೆ ಈಗ ನಾನು ಈ ಪ್ರಶ್ನೆ ನಿಮಗೆ ಕೊಟ್ಟಿದ್ದೀನಿ ಅಂದರೆ ನಾಳೆ ಇದೇ ಪ್ರಶ್ನೆ ಆ್ಯಸ್ ಇಟ್ ಈಸ್ ಎಕ್ಸಾಮ್ಸಲ್ಲಿ ಬರೋದಿಲ್ಲ. ಬಟ್ ಇದೇ ಉತ್ತರ, ಈ ಪ್ರಶ್ನೆಗೆ ಏನು ಉತ್ತರ ಬರೀಬೇಕಲ್ಲ, ಅದೇ ಉತ್ತರ ಡಿಮಾಂಡ್ ಮಾಡುವಂತಹ ಕೇಳುವಂತಹ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಪಿ ಯು ಬೋರ್ಡ್ನವರು ಕೇಳ್ತಾರೆ. ಇದು ನಾನು ನಿಮಗೆ ಜಸ್ಟ್ ಹೇಳ್ತಾ ಇಲ್ಲ. ಈಗ ಸ್ಕ್ರೀನ್ ಮೇಲೆ ನಿಮಗೆ 3 ಪ್ರಶ್ನೆಗಳನ್ನ ತೋರಿಸ್ತಾ ಇದ್ದೀನಿ. ಆ 3 ಪ್ರಶ್ನೆಗಳನ್ನು ಓದಿ. 3 ಪ್ರಶ್ನೆಗಳು ಸೇಮ್ ಇವೆಯಾ? ಇಲ್ಲ, ಬೇರೆ ಬೇರೆ ಪದಗಳು ಇವೆ, ಬೇರೆ ಬೇರೆ ವಾಕ್ಯಗಳು ಇವೆ. ಆದರೆ ಈ 3 ಪ್ರಶ್ನೆಗಳಿಗೂ ನಾವು ಸೇಮ್ ಉತ್ತರನೇ ಬರೀಬೇಕು. ಸೊ ಈ ರೀತಿ ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇಂಗ್ಲೀಷ್ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ, ಓದಿದಾಗ ಅರ್ಥ ಆಗ್ತಾ ಇಲ್ಲ ಅಂದರೆ ಅದು ನಿಮ್ಮ ಒಂದು ಮೇನ್ ಪ್ರಾಬ್ಲಮ್, ಅದನ್ನು ನೀವು ಸಾಲ್ವ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸಿಂದ ಅಷ್ಟು ಸಹಾಯ ಆಗೋದಿಲ್ಲ. ಈಗ ನಿಮಗೆ ಗೊತ್ತಾಯಿತು ನಿಮ್ಮ ಮೊದಲನೆಯ ಸಮಸ್ಯೆ ಏನು ಅಂದರೆ, ಇಂಗ್ಲೀಷ್ ಓದಿದಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇಲ್ಲ. ಸೊ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ ಆನ್ಸರ್ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಈಗ ನಾನು ನಿಮಗೆ ಕೇಳ್ತಾ ಇದ್ದೀನಿ ನನ್ನ ಎರಡನೆಯ ಪ್ರಶ್ನೆ. ಮತ್ತೆ ನಿಮ್ಮ ಸ್ಕ್ರೀನ್ನ ಮೇಲೆ ಒಂದು ಕತೆ ಕಾಣಿಸ್ತಾ ಇದೆ, ಅದು ಕನ್ನಡದಲ್ಲಿ ಇದೆ. 5ರಿಂದ 10 ಸೆಕೆಂಡ್ನ ಟೈಮ್ ತಗೊಳ್ಳಿ, ವಿಡಿಯೋ ಪಾಸ್ ಮಾಡಿ ಅದನ್ನು ಓದಿ. ಈಗ ನನಗೆ ತಿಳಿಸಿ, ಈ ಕತೆ ನಿಮಗೆ ಅರ್ಥ ಆಯಿತಾ? ಎಲ್ಲರಿಗೂ ಅರ್ಥ ಆಗುತ್ತೆ, ಏಕೆಂದರೆ ಕನ್ನಡದಲ್ಲಿ ಇದೆ. ಈಗ ನನ್ನ ಪ್ರಶ್ನೆ ಬಂದು, ಈ ಕಥೆಯನ್ನು ನೀವು ಇಂಗ್ಲೀಷ್ನಲ್ಲಿ ಓನ್ ಆಗಿ ವಾಕ್ಯ ಮಾಡಿ, ನಿಮ್ಮದೇ ಓನ್ ವಾಕ್ಯಗಳನ್ನು ಮಾಡಿ ಇಂಗ್ಲೀಷ್ನಲ್ಲಿ ಬರೀರಿ ಅಂದರೆ ಯಾವುದೇ ಗ್ರಾಮ್ಯಾಟಿಕಲ್ ತಪ್ಪುಗಳನ್ನು ಮಾಡದೆ ನೀವು ಈ ಕಥೆಯನ್ನು ಇಂಗ್ಲೀಷ್ನಲ್ಲಿ ಬರೀತೀರಾ? ಎಸ್, ನಾನು ಬರೆಯಬಲ್ಲೆ ಅಂದರೆ ಕಂಗ್ರ್ಯಾಚುಲೇಷನ್ಸ್, ನೀವು ಇಂಗ್ಲೀಷ್ನಲ್ಲಿ ಒಳ್ಳೆ ಸ್ಕೋರನ್ನು ಮಾಡ್ಬೋದು, ನಾನು ಅದರ ಭರವಸೆ ನಿಮಗೆ ಕೊಡ್ತಾ ಇದ್ದೀನಿ. ಆದರೆ ಇಲ್ಲ ಸರ್, ನನಗೆ ಇದು ಕನ್ನಡದಲ್ಲಿ ಅರ್ಥ ಆಯಿತು ಬಟ್ ಇಂಗ್ಲೀಷ್ನಲ್ಲಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರೋದಿಲ್ಲ ಅಂದರೆ ನಿಮ್ಮ ಎರಡನೆಯ ಸಮಸ್ಯೆ ನಿಮಗೆ ಗೊತ್ತಾಯಿತು. ನಿಮಗೆ ಇಂಗ್ಲೀಷ್ನ ಉತ್ತರಗಳು, ಕತೆಗಳು ಕನ್ನಡದಲ್ಲಿ ಗೊತ್ತಿವೆ, ಅದನ್ನು ಇಂಗ್ಲೀಷ್ನಲ್ಲಿ ವಾಕ್ಯ ಮಾಡಿ ಬರೀಲಿಕ್ಕೆ ಬರ್ತಾ ಇಲ್ಲ. ಅಂದರೆ ನಿಮ್ಮ ಮೇನ್ ಪ್ರಾಬ್ಲಮ್ ಬಂದು, ಎರಡನೆಯ ಮೇನ್ ಪ್ರಾಬ್ಲಮ್ ಬಂದು ಇಂಗ್ಲೀಷ್ನಲ್ಲಿ ವಾಕ್ಯ ಮಾಡುವುದು ನಿಮಗೆ ಬರುವುದಿಲ್ಲ. ಇಂಗ್ಲೀಷ್ನಲ್ಲಿ ವಾಕ್ಯ ಮಾಡೋದನ್ನು ನಿಮಗೆ ಕಾಲೇಜ್ನಲ್ಲಿ ಕಲಿಸೋದು ಇಲ್ಲ. ಇದು ನಿಮ್ಮ ಎರಡನೆಯ ಮೇನ್ ಪ್ರಾಬ್ಲಮ್. ಈಗ ನನ್ನ ಮೂರನೆಯ ಪ್ರಶ್ನೆ ಬಂದು, ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ನಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಬೇಕು? ಪ್ರಾಮಾಣಿಕವಾಗಿ ಹೇಳಿ. ಜಸ್ಟ್ ನಾನು ಪಾಸ್ ಆದರೆ ಸಾಕು ಅನ್ನುವಂತಹ ವಿದ್ಯಾರ್ಥಿ ನೀವಾಗಿದ್ದರೆ, ಇಂತಹ ವಿದ್ಯಾರ್ಥಿಗಳು ಬಹಳ ಕಡಿಮೆ ಇರ್ತಾರೆ. ಜಸ್ಟ್ ಪಾಸ್ ಆಗಬೇಕು ಅನ್ನುವಂತಹ ವಿದ್ಯಾರ್ಥಿ ನೀವಾಗಿದ್ದರೆ ಈಗ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ, ಪ್ರತಿ ಚಾಪ್ಟರ್ನ ಸಮರಿಯನ್ನು ಬೈ ಹಾರ್ಟ್ ಮಾಡ್ಕೊಳ್ಳಿ. ಅದನ್ನು ಯಾವುದೇ ಪ್ರಶ್ನೆ, ಆ ಚಾಪ್ಟರ್ನಿಂದ ಪೋಯಮ್ನಿಂದ ಯಾವುದೇ ಪ್ರಶ್ನೆ ಬರೆದ್ರು ಅದೇ ಉತ್ತರವನ್ನು ಬರೀರಿ. ಸೊ ಈಗ ಸಮರಿ ಎಲ್ಲಿ ಸಿಗುತ್ತೆ ಅಂದರೆ ಸ್ಕಿಲ್ ಬೂಸ್ಟರ್, ನಮ್ಮ ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ ಎಲ್ಲ ಪೋಯಮ್ಸ್, ಕೆಲವೊಂದು ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳ ಸಮರಿ ಫ್ರೀಯಾಗಿ ಅವೈಲೇಬಲ್ ಇದೆ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಿ.
ಇನ್ನು ಫುಲ್ ಮಾರ್ಕ್ಸ್ ಬರುತ್ತಾ ಅದರ ಗ್ಯಾರಂಟಿ ಇಲ್ಲ, ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಬರೀತಾ ಇದ್ದೀರಿ, ಎಷ್ಟು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಿ. ಬಾಯ್ಪಾಟ್ ಹಾಕಿ ಹೋಗಿ ಬರೆದ್ರೂ ಕೂಡ ಮಿಸ್ಟೇಕ್ಸ್ ಆಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಗ್ರಾಮರ್ ಮಿಸ್ಟೇಕ್ಸ್, ಇವೆಲ್ಲ ಮಾರ್ಕ್ಸ್ ಕಟ್ ಆಗುತ್ತೆ. 4ಕ್ಕೆ 2, 1 ಈ ರೀತಿ ಒಟ್ಟು ಮಾರ್ಕ್ಸ್ ಆದರೂ ಸಿಗುತ್ತೆ. ಬಟ್ ಸಮ್ಮರಿಯನ್ನು ಬರೆಯುವಂತಹ ಪ್ರಯತ್ನ ಮಾಡಿ, ಅದೇ ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್. ಮತ್ತೆ ಬೇರೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಬೇಕಾಗಿಲ್ಲ, ಯಾಕೆಂದರೆ ನಿಮಗೆ ಕ್ವಶನ್ನೇ ಅರ್ಥ ಆಗೋದಿಲ್ಲ. ಜಸ್ಟ್ ಆ ಕ್ವಶನ್ ನೋಡಿ ಯಾವ ಚಾಪ್ಟರಿಂದ ಬಂದಿದೆ ನೋಡಿಕೊಂಡು ಆ ಚಾಪ್ಟರ್ನ ಸಮರಿಯನ್ನು ಬರೀರಿ. ಇನ್ನು ಗ್ರಾಮರ್ಗಾಗಿ ನಮ್ಮ ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ ಅಗೇನ್ ಒಂದು ಗ್ರಾಮರ್ ಕೋರ್ಸ್ ಫ್ರೀ ಆಗಿದೆ. ಸೆಕೆಂಡ್ PUC ಇಂಗ್ಲೀಷ್ ಗ್ರಾಮರ್ ಕೋರ್ಸ್. ಅದರಲ್ಲಿ ಕ್ಲಾಸಸ್ ನೋಡಿ, ನೋಟ್ಸ್ ಓದಿ, ಅಲ್ಲಿ 40ರಲ್ಲಿ ಒಂದು 15ರಿಂದ 20 ಮಾರ್ಕ್ಸನ್ನು ನೀವು ತಗೋಬಹುದು. ಯಾಕೆಂದರೆ ಕೆಲವು ಟಾಪಿಕ್ಸ್ಗಳು ಬಹಳ ಡಿಫಿಕಲ್ಟ್ ಇವೆ. ಸೊ ಎಲ್ಲಿವರೆಗೆ ಅದಕ್ಕೆ ಇಂಗ್ಲೀಷ್ ಕಲಿಯೋದಿಲ್ಲ ಅಲ್ಲಿ ಮಾರ್ಕ್ಸ್ ತೆಗೆದುಕೊಳ್ಳೋದು ಡಿಫಿಕಲ್ಟ್, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಇನ್ನು ಎಲ್ಲಿ ಈಸಿ ಇವೆ ಆ ಕ್ವಶನ್ ಸಾಲ್ವ್ ಮಾಡಿ ನೀವು ಅಲ್ಲಿಂದ ಒಂದು 15ರಿಂದ 20 ಮಾರ್ಕ್ಸ್ ತಗೋಬಹುದು. ಇಷ್ಟು ಮಾಡಿದರೆ ನಿಮ್ಮ ಗುರಿ ಅಚೀವ್ ಆಗುತ್ತೆ. ಏನು, ಇಂಗ್ಲೀಷ್ನಲ್ಲಿ ಪಾಸ್ ಆಗಬೇಕು, ನೀವು ಇಂಗ್ಲೀಷಲ್ಲಿ ಪಾಸ್ ಆಗ್ತೀರಾ. ಇನ್ನು ಸ್ಟೂಡೆಂಟ್ಸ್ನ ಇನ್ನೊಂದು ಕ್ಯಾಟಗರಿ, ಸೆಕೆಂಡ್ ಕ್ಯಾಟಗರಿ ಇರುತ್ತೆ. ಎಸ್ ಸರ್, ನಾನು ಇಂಗ್ಲೀಷ್ನಲ್ಲಿ ವೀಕ್ ಇದ್ದೀನಿ, ಇಂಗ್ಲೀಷ್ ನನಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಇಂಗ್ಲೀಷ್ನಲ್ಲಿ ನಾನು ಒಳ್ಳೆ ಸ್ಕೋರ್ ಮಾಡಬೇಕು, ಇಂಗ್ಲೀಷ್ನಲ್ಲಿ 70 ಅಬೌವ್, 80 ಅಬೌವ್, 90 ಅಬೌವ್ ನಾನು ಸ್ಕೋರ್ ಮಾಡಬೇಕು, ಅದರಿಂದ ನನಗೆ ಫ್ಯೂಚರ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಕರಿಯರ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ಮುಂದೆ ಒಳ್ಳೆ ಕಾಲೇಜಸ್ನಲ್ಲಿ ಅಡ್ಮಿಷನ್ ತಗೊಳ್ಳುವಾಗ ಹೆಲ್ಪ್ ಆಗುತ್ತೆ ಅನ್ನುವಂತಹ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಸೊ ಇಲ್ಲಿ ನಿಮ್ಮ 2 ಪ್ರಾಬ್ಲಮ್ಸ್ ಇವೆ. ಒಂದು, ನೀವು ಇಂಗ್ಲೀಷ್ನಲ್ಲಿ ವೀಕ್ ಇದ್ದೀರಾ, ಟಫ್ ಅನ್ನಿಸ್ತಾ ಇದೆ, ಯಾಕೆಂದರೆ ಅದು ನಿಮಗೆ ಕಾಲೇಜ್ನಲ್ಲಿ ಕಲಿಸಿಲ್ಲ, ನಿಮ್ಮ ಸ್ಕೂಲ್ನಲ್ಲಿ ಕಲಿಸಿಲ್ಲ. ಎರಡನೇದಾಗಿ ನಿಮ್ಮ ಹತ್ರ ತುಂಬ ಕಡಿಮೆ ಸಮಯ ಇದೆ, ಸಮಯದ ಅಭಾವ ಇದೆ, ಕಡಿಮೆ ಸಮಯ ಇದೆ. ಸೊ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೂಡ, ಡೌಟ್ ಕೂಡ ಬರಬಹುದು, ಈಗ ಲಾಸ್ಟ್ 1-2 ತಿಂಗಳಲ್ಲಿ ನಾವು ಇಂಗ್ಲೀಷ್ನಲ್ಲಿ 90 ಅಬೌವ್ ಸ್ಕೋರ್ ಮಾಡ್ಬೋದು ಅಂತ ಹೇಳಿ. ಎಸ್, ಇಂತಹ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಲಿಕ್ಕೆ, ಇಂತಹ ವಿದ್ಯಾರ್ಥಿಗಳಿಗೆ ಅವರ ಗುರಿಗಳನ್ನು ಸಾಧಿಸಲಿಕ್ಕೆ, ಅವರಿಗೆ ಸಹಾಯ ಮಾಡಲಿಕ್ಕೆ ನಾನು ಒಂದು ಸ್ಟಾರ್ಟ್ ಮಾಡಿದ್ದೆ ಇಂಗ್ಲೀಷ್ ಟಾಪರ್ಸ್ ಕೋರ್ಸ್ ಅಂತ ಹೇಳಿ. ತುಂಬ ಜನ ಜಾಯ್ನ್ ಆದರು ಕಳೆದ ತಿಂಗಳ. ಸೊ ಅವರ ಫೀಡ್ಬ್ಯಾಕ್ಗಳನ್ನು ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ಸಾಧ್ಯ ಆದರೆ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ವೀಕ್ ಇರುವಂತಹ ಸ್ಟೂಡೆಂಟ್ಸ್ ನನಗೆ ಇವತ್ತು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನನಗೆ ಇಂಗ್ಲೀಷ್ನಲ್ಲಿ 90 ಅಬೌವ್ ಸ್ಕೋರ್ ಮಾಡ್ಬೋದು ಅನ್ನುವಂತಹ ಕಾನ್ಫಿಡೆನ್ಸ್ ಬಂದಿದೆ. ಗ್ರಾಮರ್ನಲ್ಲಿ ಲಿಂಕರ್ಸ್, ಎಕ್ಸ್ಪ್ರೆಷನ್ಸ್, ರಿಪೋರ್ಟೆಡ್ ಸ್ಪೀಚ್ ಅನ್ನುವಂತಹ ಟಫ್ ಆಗಿರುವಂತಹ ಗ್ರಾಮರ್ ಟಾಪಿಕ್ಸ್ಗಳಲ್ಲಿ 5 ಔಟ್ ಆಫ್ 5, 4 ಔಟ್ ಆಫ್ 4 ಮಾರ್ಕ್ಸ್ ಸ್ಕೋರ್ ಮಾಡುವಷ್ಟು ಕಾನ್ಫಿಡೆನ್ಸ್ ಅವರಲ್ಲಿ ಬಂದಿದೆ. ಸೊ ನೀವು ಕೂಡ ಇಂಗ್ಲೀಷ್ನಲ್ಲಿ ವೀಕ್ ಇದ್ದೀನಿ, ಇಂಗ್ಲೀಷ್ ಟಫ್ ಅನ್ನಿಸ್ತಾ ಇದೆ, ಸಮಯ ಕಡಿಮೆ ಇದೆ, ನಾನು ಇಂಗ್ಲೀಷ್ನಲ್ಲಿ 90 ಅಬೌವ್ ಸ್ಕೋರ್ ಮಾಡಬೇಕು ಅನ್ನುವಂಥ ಒಂದು ಆಸೆ ಗುರಿ ಇದ್ದರೆ, ಸೊ ನೀವು ಕೂಡ ಬರ್ಬೋದು ನಮ್ಮ ಇಂಗ್ಲೀಷ್ ಟಾಪರ್ಸ್ ಕೋರ್ಸ್ನಲ್ಲಿ. ನಾನು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ ಆ್ಯಂಡ್ ನೀವು ಒಳ್ಳೆ ಸ್ಕೋರನ್ನು ಮಾಡ್ತೀರಾ. ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಈ ರೀತಿ ಗುರಿಗಳನ್ನು, ಆಸೆಗಳನ್ನು ಇಟ್ಕೊಂಡು ಜೀವನದಲ್ಲಿ ಏನಾದರೂ ಮಾಡಬೇಕು, ನನ್ನ ಸಾಧನೆಯಿಂದ, ನನ್ನ ಮಾರ್ಕ್ಸ್ನಿಂದ, ಪರ್ಸೆಂಟೇಜಿಂದ ನನ್ನ ಪೇರೆಂಟ್ಸ್ ಪ್ರೌಡ್ ಫೀಲ್ ಮಾಡಬೇಕು, ನಮ್ಮ ರಿಲೇಟಿವ್ಸ್ ಪ್ರೌಡ್ ಫೀಲ್ ಮಾಡಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ಇದನ್ನು ನೀವು ಡೆಫಿನೆಟ್ಲಿ ಅಚೀವ್ ಮಾಡ್ಬೋದು. ನಿಮಗೆ ಇಂಗ್ಲೀಷ್ನಲ್ಲಿ 90 ಅಬೌವ್ ಸ್ಕೋರ್ ಮಾಡುವ ಹಾಗೆ ರೆಡಿ ಮಾಡುವುದು ನನ್ನ ಜವಾಬ್ದಾರಿ. ಜಸ್ಟ್ ನೀವು ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸನ್ನು ನೋಡಬೇಕು. ಸೊ ಬನ್ನಿ, ಇಂಗ್ಲೀಷ್ ಟಾಪರ್ಸ್ ಕೋರ್ಸ್ನಲ್ಲಿ ನಾನು ನಿಮಗೆ ಕಲಿಸ್ತೇನೆ. ಈ ರೀತಿ ನೀವು ನಿಮ್ಮ ಗುರಿಯನ್ನು ಸಾಧಿಸ್ಬೋದು. ನಾನು 2 ಪ್ಲ್ಯಾನ್ಸ್ ಕೊಟ್ಟೆ. ಪಾಸ್ ಆಗಬೇಕು ಅಂದರೆ ಹೋಗಿ ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ ಫ್ರೀ ಸಮರೀಸ್ ಇವೆ, ಒಂದು ಫ್ರೀ ಇಂಗ್ಲೀಷ್ ಗ್ರಾಮರ್ ಕೋರ್ಸ್ ಇದೆ, ಅದನ್ನು ಕವರ್ ಮಾಡಿ. ಇಲ್ಲ ನಾನು ಇಂಗ್ಲೀಷಲ್ಲಿ 90 ಅಬೌವ್ ಸ್ಕೋರ್ ಮಾಡಬೇಕು ಅಂದರೆ ಜಾಯ್ನ್ ಆಗಿ ಇಂಗ್ಲೀಷ್ ಟಾಪರ್ಸ್ ಕೋರ್ಸ್. ಯಾಕೆ ಅಂದರೆ ನಾನು ಹೇಳಿದ್ನೆಲ್ಲ 2 ಪ್ರಾಬ್ಲಮ್ಸ್ ನೀವು ನೋಡಿದ್ರಿ. ಒಂದು ಕ್ವಶನ್ ಅರ್ಥ ಆಗ್ತಾ ಇಲ್ಲ ಅಂದರೆ ಉತ್ತರ ಹೇಗೆ ಬರೀತೀರಿ? ನಿಮಗೆ ಆನ್ಸರ್ಸ್ ಗೊತ್ತಿವೆ, ಕತೆ ಗೊತ್ತಿವೆ, ಬಟ್ ವಾಕ್ಯ ಮಾಡಿ ಬರೀಲಿಕ್ಕೆ ಬರ್ತಾ ಇಲ್ಲ ಅಂದರೆ ಉತ್ತರ ಹೇಗೆ ಬರೀತೀರಿ? ಆ್ಯಂಡ್ ಸಮರಿ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಇದೇ ಸ್ಟೂಡೆಂಟ್ಸ್ನ ಪ್ರಾಬ್ಲಮ್ಸನ್ನು ಫೇಸ್ ಮಾಡಲಿಕ್ಕೆ ಇದನ್ನು ನಿಮಗೆ ಕಾಲೇಜ್ನಲ್ಲಿ ಕಲಿಸ್ತಾ ಇಲ್ಲ. 20,000, 30,000, 40,000 ರೂಪಾಯಿ ಫೀಸ್ ತೊಗೊಳ್ತಾ ಇದ್ದಾರೆ, ಬಟ್ ಕಾಲೇಜ್ನಲ್ಲಿ ಕಲಿಸ್ತಾ ಇಲ್ಲ. ಸೊ ಕಾಲೇಜ್ನ ಟೀಚರ್ಗೆ ನೀವು ಹೋಗಿ ಇದನ್ನು ಪ್ರಶ್ನೆ ಮಾಡಬೇಕು, ಬಟ್ ನೀವು ಮಾಡೋದಿಲ್ಲ. ಆ್ಯಂಡ್ ಇದೇ ನಿಮ್ಮ ಸ್ಟೂಡೆಂಟ್ಸ್ನ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ, ತುಂಬ ಕಡಿಮೆ ಪ್ರೈಸ್ನಲ್ಲಿ ಒಂದು ಈ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಜಾಯ್ನ್ ಆಗಿ ನೀವು ಕೂಡ ಒಳ್ಳೆ ಸ್ಕೋರನ್ನು ಮಾಡ್ಬೋದು. 2026ರಲ್ಲಿ ನಿಮ್ಮ ಭವಿಷ್ಯವನ್ನು ಬದಲಾಯಿಸ್ಕೋಬಹುದು. ಆ್ಯಂಡ್ ಸೆಕೆಂಡ್ PUC ಎಕ್ಸಾಮ್ ಇದೆಯಲ್ಲ, ಇದು ನಿಮ್ಮ ಒಂದು ಜೀವನದ ಟರ್ನಿಂಗ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ನಿಮ್ಮ ಕೈಯಲ್ಲಿದೆ. ನೀವು ಅದನ್ನು ಮಾಡಬಹುದು. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೇನೆ. ನಿಮ್ಮ ಇಂಗ್ಲೀಷ್ನ ಪ್ರಾಬ್ಲಮ್ಸ್ ಏನು, ನಿಮ್ಮ ಇಂಗ್ಲೀಷಲ್ಲಿ ಪ್ರಾಬ್ಲಮ್ಸ್ ಏನು, ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್ ಹೇಳ್ತಾರೆ ಎಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ, ಪ್ಲಸ್ ನಿಮಗೆ ಸೊಲ್ಯೂಷನ್ ಕೂಡ ಕೊಡ್ತಾರೆ. ಸೊ ಅದೇ ರೀತಿ ಎಲ್ಲಿ ನಿಮ್ಮ ಇಂಗ್ಲೀಷಲ್ಲಿ ಸಮಸ್ಯೆ ಇದೆ ಅದನ್ನು ತಿಳಿಸಿದೆ, ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ. ಜಸ್ಟ್ ಪಾಸ್ ಆಗಬೇಕು ಅನ್ನುವಂತಹ ಸ್ಟೂಡೆಂಟ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ರೀತಿ ರೆಡಿ ಆಗಬೇಕು ಅದನ್ನು ಕೂಡ ಕೊಟ್ಟಿದ್ದೀನಿ. ಮತ್ಯಾವ ಬೇರೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಬೇಕಾಗಿಲ್ಲ. ಸೊ ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ನಿಮಗೆ ಸೆಕೆಂಡ್ PUC
ಟಾಪರ್ಸ್ ಇಂಗ್ಲೀಷ್ ಟಾಪರ್ಸ್ ಬ್ಯಾಚ್ನ ಡೀಟೇಲ್ಸ್ ಬೇಕಂದರೆ ಕಾಮೆಂಟ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಇದೆ, ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ಬ್ಯಾಚನ್ನು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.